ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಎಲ್ಲಿದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತಾಗೋಗಿರಬೇಕು. ನಾನೀಗ ಕಾಫಿ ಎಸ್ಟೇಟ್ ಮಧ್ಯದಲ್ಲಿದ್ದೀನಿ ಗೈಸ್. ಇಲ್ಲೇನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಸ್ವಲ್ಪ ಕಾಫಿ ಎಸ್ಟೇಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಈ ಎಸ್ಟೇಟು ನಾವು ಯಾವ ಸ್ಟೇಲ್ ಇದ್ವಲ್ಲ ಅವ್ರದ್ದೇ. ಸೊ ಹಂಗಾಗಿ ನಮಗೆ ಆಕ್ಸೆಸ್ ಸಿಕ್ಕಿದೆ. ಸೊ ಬನ್ನಿ ಕಾಫಿ ಎಸ್ಟೇಟ್ ಒಳಗಡೆ ಏನೇನಿಲ್ಲ ಇದೆ ಏನು ಇತ್ತ ಅಂತ ಸ್ವಲ್ಪ ಗುಡ್ಡೆ ಹಾಕೊಂಡು ಅಂತ ನೋಡೋಣ. ಗಾಯ್ಸ್ ನೋಡಿ ಗಾಯ್ಸ್ ಹೆಂಗಿದೆ ಕಾಫಿ ಎಸ್ಟೇಟು, ಫುಲ್ಲು ಗ್ರೀನರಿ. ಅದ್ರ ಮಧ್ಯೆ ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಪುಣ್ಯ ಅಂತ ಹೇಳ್ಬೇಕು ಗಾಯ್ಸ್, ಈ ಥರ ಒಂದು ಗ್ರೀನರಿಯಲ್ಲಿ ಬಂದು ವ್ಲಾಗ್ ಮಾಡೋಕ್ಕೆ. ಆ್ಯಕ್ಚುಲಿ ಶೂ ಹಾಕೊಂಬಂದಿದೆ, ಗಬ್ಬಿಡಿತಿದೆ ಶೂವು. ಸೊ ಏನೂ ಮಾಡೋಕ್ಕಾಗಲ್ಲ. ಇಂಥ ಕಡೆ ಎಲ್ಲ ಬಂದಾಗ ಶೂ ಗಲೀಜಾಗುತ್ತೆ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಬೇಕು. ನೋಡಿ ಗೈಸ್ ಇದೆ ಕಾಫಿ ಗಿಡಗಳು. ನನಗೂ ಪ್ರಾಪರಾಗಿ ಗೊತ್ತಿಲ್ಲ. ಬನ್ನಿ ಅಲ್ಲಿ ನಮ್ಮ ಮುಂದೆ ಗೈಡ್ ಇದ್ದಾರೆ, ನಮ್ಮ ಗೈಡು. ಅವ್ರ ಹತ್ರ ಪ್ರಾಪರಾಗಿ ಕೇಳೋಣವಂತೆ. ಹಾಗೆ ಅಲ್ಲಿ ಮುಂದೆ ಯಾರು ಹೋಗ್ತಿದಾರಲ್ಲ ಅವರು ನಮ್ಮ ಸ್ಟೇಲಿರೋ ಅಂಥವ್ರೆ. ಸೊ ನಮ್ಮ ಜೊತೆ ನೈಟ್ ಫುಲ್ ಇದ್ರು ನೋಡಿರ್ತೀರ ಅನ್ಕೋತೀನಿ. ಸೊ ಎಲ್ಲ ಒಟ್ಟಿಗೆ ಕಾಫಿ ಎಸ್ಟೇಟ್ನ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಗೈಸ್ ಇಲ್ಲಿ ಏನೇನಿದೆ ಅಂತ, ಬಟ್ ಇದು ಕಾಫಿ ಅಂತ ಮಾತ್ರ ಗೊತ್ತು. ಸೊ ಸದ್ಯಕ್ಕೆ ಬನ್ನಿ ಅವ್ರ ಹತ್ರ ಹೋಗಿ ಮಿಕ್ಕಿದನ್ನೆಲ್ಲ ಕೇಳಿ ವಿಚಾರಿಸೋಣಂತೆ. ಸೊ ಗೈಸ್ ನೋಡಿ ಹೆಂಗಿದೆ ಗೊತ್ತಾ, ಫುಲ್ಲು ಪೀಕ್ ಹತ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಮುಂದೆಗಡೆ ಎಲ್ಲ ಹೋಗ್ತಿದ್ದಾರೆ. ಸೊ ಏನಕ್ಕಪ್ಪ ಸನ್ಗ್ಲಾಸಸ್ ಹಾಕೊಂಡಿದ್ದೀನಿ ಅಂದರೆ ಬಿಸಿಲು ಕಣ್ಣಿಗೆ ಹೊಡಿತಿದೆ ಗೈಸ್. ಸೊ ಫುಲ್ ಶಾಪಾಗಿ ಬೀಳ್ತಿದೆ. ಸೊ ಗೈಸ್ ದಿಸ್ ಇಸ್ ದ ಕಾಫಿ ಎಸ್ಟೇಟ್ ವ್ಯೂ. ಕಮ್ ಲೆಟ್ಸ್ ಜಾಗ್. ಕಾಫಿ ಎಸ್ಟೇಟ್ ಒಳಗಡೆ ರನ್ ಮಾಡ್ತಾ ಇದ್ದೀವಿ ಗೈಸ್. ಸರ್ ಏನಿದು? ಜಿಂಜರಾ? ಓಕೆ ಓಕೆ. ಇಲ್ಲೇ ಇದೆ. 3 ಇಯರ್ಸಾ? 15 ವರ್ಷದಿಂದ ಒಂದು 20 ಇಯರ್ಸ್ ಬ್ಯಾಕ್ ಐತಲ್ಲ. ಎಷ್ಟು ಜಿಂಜರ್ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ. ಓಕೆ. ಅಯ್ಯೋ ಇದೆಲ್ಲ ಹಿಂಗೆ ಕಿತ್ಕೊಟ್ಬಿಟ್ಟಿದ್ದೀರಾ? ಏನೇನಿದೆ ಎಸ್ಟೇಟಲ್ಲಿ ನೋಡೋವಂಥದ್ದು? ಕಾಫಿ ಗಿಡ ಇದೆ. ಓಕೆ ಇದೆಲ್ಲ ಏನು? ಇದು ಕಾಫಿ ಗಿಡನೇ ತಾನೆ? ಇದೆಲ್ಲ ಕಾಫಿನೇ ಇದೆ. ಓಕೆ ಓಕೆ ಸರ್. ಇದು ದೊಡ್ಡ ದೊಡ್ಡ ಮರ ಹಾಕಿರೋದೇನಕ್ಕೆ ಕಾಫಿ ಎಸ್ಟೇಟಲ್ಲಿ ಈ ಥರ? ಕಾಫಿ ಎಸ್ಟೇಟ್ ಅಂತ ಹೇಳಿದ್ರೆ ಕಾಫಿ ಗಿಡಕ್ಕೆ ಶೇಡ್ ಬಿಡಬಾರ್ದು. ಓಹ್ ಓಕೆ ಓಕೆ. ಬಿಸಿಲು ಹೆವಿ ಬೀಳಂಗಿಲ್ಲ. ಹಾಂ. ಕಾಫಿ ಸೀಸನಲ್ಲಿ ಎಲ್ಲ ಸೌರಿ ಇದು ಮಾಡ್ತಾರೆ. ಓ ಆಗ ಮಾತ್ರ ಬಿಸಿಲು ಬೀಳಬೇಕು. ಓಕೆ ಓಕೆ ಸರ್. ಎಷ್ಟು ಎಕರೆ ಇದೆ ಎಸ್ಟೇಟು? ಇದು ಒಂದು 7.5 ಎಕರೆ ಇದೆ. 7.5 ಎಕರೆನಾ? ಓಕೆ ಸರ್. ಇದು ಕಾಫಿ ಕುಯಿಲ್ ಟೈಮ್ ಯಾವಾಗ? ಕಾಫಿ ಕೋಲ್ಡ್ ಟೈಮು ನವಂಬರ್ ಡಿಸೆಂಬರ್. ಹಾಂ. ಸಖತ್ತಾಗಿದೆ ಕಾಫಿ ಎಸ್ಟೇಟ್ ವಿಸಿಟು. ಸೊ ಒಳಗಡೆ ಅಂತೂ ಭಯಂಕರ ಇದೆ ಗೈಸ್. ಒಳ್ಳೆ ಯಾವುದೋ ಜಂಗಲ್ ಫಾರೆಸ್ಟ್ ಬಂದಿರೋ ಥರ ಫೀಲ್ ಆಗ್ತಿದೆ ನನಗಂತೂ. ಸೊ ಬಿಕಾಸ್ ನಾನು ಫಸ್ಟ್ ಟೈಮ್ ಕಾಫಿ ಎಸ್ಟೇಟ್ಗೆಲ್ಲ ವಿಸಿಟ್ ಮಾಡ್ತಿರೋದು, ಬಟ್ ನೈಸ್ ಎಕ್ಸ್ಪೀರಿಯನ್ಸ್ ಗೈಸ್. ಹಲ್ಸಿನ ಮರ ನಮ್ಮ ಕಡೆ ಎಲ್ಲ ಇಷ್ಟೇ ಇರುತ್ತೆ ಗೈಸ್, ಚಿಕ್ಕದು. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ನೋಡಿ, ಭಯಂಕರ. ಒಬ್ಬ ಸರ್ ಎಷ್ಟು ವರ್ಷ ಆಗಿದೆ ಎಸ್ಟೇಟ್ ಹಾಕಿ? ಇದು ಬಂದು 22 ವರ್ಷ ಆಯಿತು. ಓ ಅದಕ್ಕೆ ಇಷ್ಟು ದೊಡ್ಡ ಮರಗಳಾಗಿರೋದು. ಇಲ್ಲೇ ಇದೆ ನೋಡಿ. ನೋಡಿ ಗೈಸ್ ಹೆಂಗಿದೆ ಅಲ್ಟಿ ಗೈಸ್ ವ್ಯೂ ಮಾತ್ರ. ನೋಡಿ ಈ ಗಿಡಗಳ ಒಳಗಡೆ ಎಲ್ಲ ನುಕ್ಕೊಂಡು ಸಾಕಾಗಿದೆ. ಎಕ್ಸ್ಪೀರಿಯನ್ಸ್ ಹೊಸ ಗೈಸ್. ನನ್ನಿಂದ ಈ ದೊಡ್ಡ ದೊಡ್ಡ ಮರಗಳೆಲ್ಲ ಏನು ಕಾಣಿಸ್ತಿದೆಯಲ್ಲ, ನಾನು ಇದು ಸುಮ್ಮನೆ ಅವರೇನು ಕಮರ್ಷಿಯಲ್ ಪರ್ಪಸ್ಗೆ ಹಾಕಿದ್ದಾರೆ ಅಂದ್ಕೊಂಡೆ. ಇಟ್ಸ್ ನಾಟ್ ಫಾರ್ ಕಮರ್ಷಿಯಲ್ ಪರ್ಪಸ್ ಗೈಸ್. ಕಾಫಿಗೆ ಬಿಸಿಲು ಬೀಳಬಾರ್ದಂತೆ, ಬಿಸಿಲು ಬಿದ್ದರೆ ಕಾಫಿ ಬೆಳೆಯಲ್ವಂತೆ. ಸೊ ಅದಕ್ಕೋಸ್ಕರ ಕಾಫಿಗೆ ನೆರಳನ್ನ ಪ್ರೊವೈಡ್ ಮಾಡೋಕ್ಕೋಸ್ಕರ ಈ ಮರಗಳನ್ನ ಹಾಕಿದಾರಂತೆ. ಆಲ್ಮೋಸ್ಟ್ 20 ಇಯರ್ಸ್ ಆಗಿದೆ ಅಂತ ಗೈಸ್ ಈ ಎಸ್ಟೇಟ್ ಹಾಕಿ. 20 ಇಯರ್ಸ್ಗೆ ಒಣ ಆಗಿಬಿಟ್ಟಿದೆ, ಭಯಂಕರ ಇದೆ. ಮೇಯ್ನ್ ಇಲ್ಲಿ ಅಡ್ವಾಂಟೇಜ್ ಏನಂದರೆ ಫುಲ್ ಮಳೆಗಳು ಬೀಳುತ್ತಲ್ವ, ಸೊ ಹಂಗಾಗಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಗೈಸ್. ಏಳಿಕಾಯಿ ಗೊತ್ತಲ್ವ ನಿಮಗೆ? ಸೊ ಏಳಿಕಾಯಿ ಮರ ಇದೆ ಇಲ್ಲಿ. ಸೊ ಆಲ್ಮೋಸ್ಟ್ ಹಣ್ಣುಗಳಾಗಿದೆ ಎಷ್ಟೊಂದು. ಸೊ ಅವರು ಕಿತ್ತಕ್ಕೆ ಹೋಗಿದ್ದಾರೆ, ನೋಡೋಣ. ಹಾಯ್ ಮನಸ್ಸಿರಿ ಗೈಸ್. ಏಳಿಕಾಯಿ ಕಿತ್ಕೊಟ್ಟಿದ್ದಾರೆ ನೋಡಿ. ಸೇಮ್ ಆರೆಂಜ್ ಥರನೇ ಇದೆ, ಬಟ್ ಇಟ್ಸ್ ನಾಟ್ ಎನ್ ಆರೆಂಜ್ ಗೈಸ್. ಫುಲ್ ಕಾಫಿ ಎಸ್ಟೇಟ್ ದರೋಡೆ ಮಾಡ್ತಾ ಇದ್ದೀವಿ ಇಲ್ಲಿ ಬಂದುಬಿಟ್ಟು. ಫುಲ್ ನಮ್ಗೆ ಏನೇನು ಬೇಕು ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ಟೇಟ್ ಓನರ್ ನೋಡಿದ್ರೆ ಅಷ್ಟೇ ಕತೆ ನಮ್ಮದು. ಬಟ್ ಏನೇ ಹೇಳಿ ವ್ಯೂ ಮಾತ್ರ ಅಲ್ಟಿಮೇಟು ಗೈಸ್. ನೋಡಿ ಹೆಂಗಿದೆ ಈ ವ್ಯೂನ ನೋಡ್ಕೊಂಡು ಇದ್ಬಿಡೋಣ ಅಂತ ಅನ್ನಿಸ್ತಿದೆ ಕಾಫಿ ಎಸ್ಟೇಟಲ್ಲಿ. ಸಾಕಾಗಿದೆ, ಭಯಂಕರ ಇದೆ ಗೈಸ್ ವ್ಯೂ ಮಾತ್ರ. ಗೈಸ್ ಹೆಂಗಿದೆ ಗಿಡಗಳು ಫುಲ್ ಬಟ್ಟೆ ಎಲ್ಲ ವೆಟ್ಟಾಗ್ತಿದೆ. ಇದು ನೈಟ್ ಮಳೆ ಬಿದ್ದಿರೋದಾ? ನಿನ್ನೆ ಸಾಯಂಕಾಲ ಬಂತಲ್ಲ. ಹಾಂ ಮಳೆ. ಓಕೆ ನಾನು ಮಂಜು ಬಿದ್ದಿದೆ ಅಂದ್ಕೊಂಡೆ. ಮಂಜು ಬೀಳ್ತಿದೆಯಾ ಈಗ ಇಲ್ಲಿ? ಬೆಳಗ್ಗೆ ಬರಬೇಕು 6 ಗಂಟೆಗೆ. ಓಕೆ ಅದೇ ಬೆಳಗ್ಗೆ ಮಂಜು ಬಿದ್ದಿರುತ್ತೆ. ಹಾಂ ಸಖತ್ತಾಗಿದೆ ಗೈಸ್, ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು.
ಇವ್ರ ನನ್ನ ಕೈಲಿ ಏನೋ ಸಾಹಸಗಳು ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಏನೋ ಹಣ್ಣು ತೊಗೊಂಬರಕ್ಕೆ ಹೋಗಿದ್ದಾರೆ, ತಿಂದು ಟೇಸ್ಟ್ ಮಾಡಿ ಅಂತ. ನೋಡೋಣ ಏನಂತ ಎತ್ತ ಅಂತ. ಸೊ ತೊಗೊಂಬಂದರು ಗೈಸ್ ಗಿಡ, ಇದು ಕಾಯಿ ತೊಗೊಂಬಂದಿದ್ದಾರೆ. ತಿಂದು ನೋಡಿ, ಸಿಪ್ಪೆ ತಿನ್ಬೇಕಾ? ಸಿಪ್ಪೆ ಅಂದ್ರೆ ತಿಂತಾರಾ? ಸಿಪ್ಪೆ ತಿಂದು ನೋಡಿ, ಎಷ್ಟು ಸ್ವೀಟ್ ಇದೆ ಅಂತ. ಹೇಯ್ ಹೌದು ತಾಳಿ, ಸಿಪ್ಪೆ ತಿನ್ನು ಗೈಸ್. ಇದು ಎಳ್ಳಿಕಾಯಿ ಅಂತ, ಸಿಪ್ಪೆ ಟೇಸ್ಟ್ ಇದೆ. ಎಳ್ಳಿಕಾಯಿ ಬೇರೆ, ಅದು ಎಳ್ಳಿಕಾಯಿ, ದೊಡ್ಡಕಾಯಿ ಅಂತಾರೆ. ಏನ್ ಕಾಯಿ? ದೊಡ್ಲಿಕಾಯಿ. ಗೈಸ್ ಇದು ಎಳ್ಳಿಕಾಯಿ ಅಲ್ಲ, ದೊಡ್ಲಿಕಾಯಿ. ಸೇಮ್ ಎಳ್ಳಿಕಾಯಿ ಕಾಪಿ ಪೇಸ್ಟ್ ಇದ್ದಂಗಿದೆ, ಬಟ್ ಟೇಸ್ಟ್ ಸಖತ್ ಸ್ವೀಟ್ ಆಗಿದೆ ಗೈಸ್, ಸಖತ್ತಾಗಿದೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಮಾಡ್ತಾ ಇದೀವಿ ಒಳಗಡೆ ಬಂದು. ಗೈಸ್ ಲೀಚಸ್ ಇದೆಯಂತೆ, ಅದೊಂದು ಭಯ, ಮಳೆ ಬಿದ್ದಿದೆಯಲ್ಲ ಸೊ ಹಂಗಾಗಿ ಲೀಚಸ್ ಇರುತ್ತಂತೆ. ಸೊ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಶೂ ಹಾಕೊಂಡ್ಬಿಟ್ಟಿದ್ದೀನಿ ಬೆಟರ್ ಸೈಡಿಗೆ. ಮನಸ್ಸಿರಿ ಹಾಯ್. ಯಾವ ಸ್ಟ್ಯಾಂಡರ್ಡ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡು. ಏನು ಸಮಾಚಾರ? ಏನು ಇಲ್ವಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್ ಕಾಫಿ ಎಸ್ಟೇಟಲ್ಲಿ? ಚೆನ್ನಾಗಿದೆಯಾ? ಜೋರಾಗಿ ಮಾತಾಡು. ಸಖತ್ತಾಗಿದೆಯಲ್ಲ? ಇದೇನಾ ಫಸ್ಟ್ ಟೈಮ್ ಕಾಫಿ ಎಸ್ಟೇಟಿಗೆ ಬಂದಿರೋದು ನೀನು? ಹೌದಾ? ಇಲ್ಲ ಇದ್ದೋಣ ಇರ್ತೀಯಾ? ಹಾಂ ಏಕೆ ಬೈಲ ಇರೋಣ, ಚೆನ್ನಾಗಿದೆಯಲ್ಲ? ಯಾಕೆ ನೋಡು, ಆ ಥರ ಅಂಕಲ್ಲು ಕಾಯಿಗಳೆಲ್ಲ ಕಿತ್ಕಿತ್ತು ಕೊಡ್ತಿರ್ತಾರೆ, ತಿನ್ಕೊಂಡಿರ್ಬೋದಲ್ಲ. ಓಕೆ ಬಾಯ್. ಫೈನಲಿ ಕಾಫಿ ಎಸ್ಟೇಟ್ ಎಲ್ಲ ತಿರುಗಾಡಿ ಏನೇನಿದೆ ಅಂತ ನೋಡಿದ್ವಿ, ಕಾಫಿ ಎಲ್ಲ ನೋಡಿದ್ವಿ. ಅವ್ರ ಹತ್ರನೂ ಒಂದಷ್ಟು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಫೈನಲಿ ವಾಪಸ್ ಹೋಗ್ತಾ ಇದ್ದೀವಿ. ಲೀಚಸ್ ಬೇರೆ ಇದೆ ಗೈಸ್, ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಾಡಬೇಕು. ಸೊ ಫೈನಲಿ ಫೋಟೋಶೂಟ್ ಎಲ್ಲ ಮುಗೀತು. ಇನ್ನೇನು ಟೈಮ್ ಬೇರೆ 9:25 ಆಗಿದೆ. ಸ್ಟೇಗೆ ಹೋಗಿ ಟಿಫನ್ ಮಾಡಿ ಚೆಕ್ಔಟ್ ಆಗೋದಷ್ಟೇ. ಸೊ ಇದೊಂದು ಚಿಕ್ಕ ಕಾಫಿ ಎಸ್ಟೇಟ್ ಎಕ್ಸ್ಪ್ಲೋರರ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಮರ್ಜ್ ಮಾಡೋದು ಬೇಡ ಅಂತ ಇದರಲ್ಲಿ ಹಾಕಿದೆ. ಸೊ ನಿಮ್ಗೇನು ಅನಿಸ್ತು ಕಾಫಿ ಎಸ್ಟೇಟ್ ಬಗ್ಗೆ? ಯಾರಾದರೂ ಚಿಕ್ಕಮಂಗ್ಳೂರು ಸೈಡವರು ನೋಡಿದ್ರೆ ನೆಕ್ಸ್ಟು ಯಾವ ಥರ ಕಾಫಿ ಎಸ್ಟೇಟ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು ಈ ಕಡೆ ಬಂದಾಗ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ರೀತಿ ಅದು ಹೆಚ್ಚಿನ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಪ್ಪ ಹಿಂಗೆ ಮಾತಾಡ್ತಿದ್ದೀನಿ ಅಂದರೆ ಫುಲ್ ಪೀಕ್ ಇದೆ ಗೈಸ್, ಅರ್ಥಾಗ್ತಿಲ್ಲ. ಆಗ್ತಿದೆ. ಓಕೆ ಬಾಯ್, ಸಿಗೋ ಮುಂದಿನ ವೀಡಿಯೋದಲ್ಲಿ. ನೋಡಿ ಹೇಳಿದ್ನಲ್ಲ ಲೀಚಸ್ ಇರುತ್ತೆ, ಹುಷಾರಾಗಿ ಹೋಗ್ಬೇಕಂತ. ನಾನು ಶೂ ಹಾಕ್ಕೊಂಡು ಆಲ್ರೆಡಿ ಕಚ್ಚಿದೆ ನೋಡಿ, ಹೆಂಗೆ ಬರ್ತಿದೆ ಬ್ಲಡ್ಡು. ಶೂ ಹಾಕ್ಕೊಂಡು ಹಂಚ್ಬಿಟ್ಟಿದೆ ಲೀಚು.